ಸ್ನೇಹಿತರೆ ನಮಸ್ತೆ. ನಿಮಗೆ ನಾವು ಫ್ರೀ ಫುಡ್ ಉಚಿತವಾಗಿ ಎಲ್ಲಿ ಊಟ ಕೊಡ್ತಾರೆ, ಅದೇ ರೀತಿ ಕಡಿಮೆ ಪ್ರೈಸಲ್ಲಿ ಎಲ್ಲಿ ಊಟ ಕೊಡ್ತಾರೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ನಾವು ಇವತ್ತು ಬಂದಿರೋದೆಲ್ಲಪ್ಪ ಅಂದರೆ ಶನೇಶ್ವರ ದೇವಸ್ಥಾನ. ನಮ್ಮ ಎಡಭಾಗದಲ್ಲಿರುವಂಥದ್ದೇ ಶನೇಶ್ವರ ದೇವಸ್ಥಾನ. ಆ ದೇವಸ್ಥಾನದ ಕಡೆಯಿಂದ ಪ್ರತಿ ಹುಣ್ಣಿಮೆ, ಪ್ರತಿ ಅಮಾವಾಸ್ಯೆ, ಅದೇ ರೀತಿ ಪ್ರತಿ ಶನಿವಾರದಂದು ಈ ರೀತಿ ಏನು ಸಾವಿರಾರು ಜನಕ್ಕೆ ಅನ್ನದಾನನ ಮಾಡ್ತಾ ಇದ್ದಾರೆ. ಇದೊಂದು ದೊಡ್ಡ ವಿಷಯ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಮದುವೆ ಮಾಡಿರ್ತೀವಿ ಅಥವಾ ಏನೋ ಒಂದು ಫಂಕ್ಷನ್ ಮಾಡಿದಾಗ 100 ಜನಕ್ಕೆ 200 ಜನಕ್ಕೆ ನಮಗೆ ಕೊಡೋಕ್ಕಾಗಲ್ಲ. 10 ಜನಕ್ಕೆ ಹೆಂಗಪ್ಪ ಕೊಡೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತೀವಿ. ಆದರೆ ಪ್ರತಿ ಶನಿವಾರ ಕೊಡ್ತಾರೆ ಅಂದರೆ ಇದು ಗ್ರೇಟ್ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು, ಏನೋ ಒಂದು ಕೊಡ್ತೀವಿ, ಏನೋ ಒಂದು ಪ್ರಸಾದ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಚಿಕ್ಕ ಅದರಲ್ಲಿ ಪಲಾವ ಕೊಡೋದಾಗಿರ್ಬೋದು, ಇಲ್ಲಾಂದರೆ ಪುಳಿಯೋಗರೆ ಈ ರೀತಿ ಕೊಡ್ತಲ್ಲ. ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲೇ ಘಮ ಬರ್ತಾಯಿದೆ. ನನಗೆ ಇನ್ನೂ ಕೂಡ ನಾನು ಟೇಸ್ಟ್ ನೋಡಿಲ್ಲ, ನೋಡಬೇಕು. ತಿಂದವರು ಕೂಡ ಹೇಳ್ತಾ ಇದ್ದಾರೆ ಸಖತ್ತಾಗಿದೆ ಅಂತ. ಇಲ್ಲಿ ವಾಸನೆ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಅದು ಹೆಂಗೆ ಇರಲಿ, ಯಾವತ್ತಿದ್ರೂ ಅದು ಪ್ರಸಾದನೇ. ಅದ್ರ ಜೊತೆಗೆ ನೀವು ನೋಡ್ಬೋದು ಏನೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ರೈಸು, ಸಾಂಬಾರು, ಪಾಪಡು, ಸ್ವೀಟು ಎಲ್ಲ ಕೊಟ್ಟಿದ್ದಾರೆ. ನಾವು ಕೂಡ ಟೇಸ್ಟ್ ನೋಡೋಣ, ಅದ್ರ ಜೊತೆಗೆ ತಿಂದವ್ರನ್ನ ಮಾತಾಡ್ಸೋಣ, ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಮತ್ತು ಯಾರು ಕೊಡ್ತಾ ಇದ್ದಾರೆ ಅಂತಲೂ ಕೇಳೋಣ ಬನ್ನಿ. ಇಲ್ಲಿ ಅನ್ನ, ಸಾಂಬಾರು, ಪಾಯಸ, ಹಪ್ಪಳ, ಉಪ್ಪಿನಕಾಯಿ ಎಲ್ಲ ಇದೆ. ಚೆನ್ನಾಗಿದೆ. ದೇವರು ದರ್ಶನ ಆಯಿತು, ಖುಷಿ ಆಯಿತು. ನಾವು ಬೆಂಗಳೂರಲ್ಲೇ ಇಲ್ಲ, ಬರ್ತಾ ಇರ್ತೀವಿ. ಸೊ ದೇವರ ಪ್ರಸಾದ ಹೆಸರಲ್ಲಿ ಎಷ್ಟೋ ಜನ ಹಸಿವು ನೀಗಿಸ್ತಾ ಇದ್ದಾರೆ. ಸೊ ಎಷ್ಟೋ ಜನ ಹಸಿವಿನಿಂದ ಒದ್ದಾಡ್ದಂಗೆ ಊಟ ಸಿಗ್ತಾರೆ. ಏನು ಹೇಳ್ತಾರೆ ಅವ್ರಿಗೆ? ಇದು ದೇವರ ಆಶೀರ್ವಾದದಿಂದ ಎಲ್ಲರಿಗೂ ಪ್ರಸಾದ ಸಿಗ್ತಾ ಇದೆ. ಅವ್ರ ಕೈಯಲ್ಲಿ ಆದಷ್ಟು ಮಾಡ್ತಾ ಇದ್ದಾರೆ. ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀವಿ. ತುಂಬ ಚೆನ್ನಾಗಿದೆ ಊಟ. ನೀವು ಎಲ್ಲಿಂದ ಬಂದಿರೋದು? ನಾವು ಮಾರ್ಗೋಡ್ನಹಳ್ಳಿ ಮೈನ್ ರೋಡ್, ಅಲ್ಲಿಂದ ಬಂದಿದ್ದೀವಿ. ಇಲ್ಲ, ಕಂಪಲ್ಸರಿ ಇವತ್ತೇ ನಾವು ನೋಡಿದ್ದೀವಿ. ಇವಾಗ ಹೋಗ್ತಾ ಇದ್ವಿ ಚಿಕ್ಕಪೇಟೆಗೆ, ಹೋಗಿ ನೋಡಿ. ಊಟ ಎಲ್ಲ ಹೇಗಿದೆ? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇಲ್ಲ, ಚೆನ್ನಾಗಿ ಮಾಡಿದ್ರು. ನಾವು ಆವಾಗ ಬರ್ತಾ ಇರ್ತೀವಿ. ಇವತ್ತು ಅನಿರೀಕ್ಷಿತವಾಗಿ ಈ ಕಡೆ ಬಂದ್ವಿ. ಈ ಕಡೆ ಬಂದು ದೇವರ ದರ್ಶನ ಮಾಡ್ಕೊಂಡು ಊಟ ಮಾಡಿದ್ವಿ. ಯಾವ ಚೆನ್ನಾಗಿದೆ? ತುಂಬ ಚೆನ್ನಾಗಿದೆ ಊಟ ಎಲ್ಲ. ಇಲ್ಲ, ಬರ್ತಾ ಇದ್ದೆ, ಆವಾಗ ಬರ್ತೀನಿ. ಊಟ ಇವತ್ತೇ ಮಾಡಿದ್ರು. ಇಲ್ಲ ಪ್ರಸಾದ ಏನಾದರೂ ಇಸ್ಕೊಂಡು ಹೋಗಿದ್ದೀನಿ ಅಷ್ಟೇ. ಒಳಗಡೆ ಈ ಥರ ಊಟ ಎಲ್ಲ ಇವತ್ತೇ ಇವತ್ತೇ ಮಾಮೂಲಿ ಅನ್ನ, ಸಾಂಬಾರು, ಹಪ್ಪಳ, ಉಪ್ಪಿನಕಾಯಿ, ಜಿಲೇಬಿ ಕೊಟ್ಟವರು. ಇಲ್ಲ, ನಾವು 15 ದಿವಸಕ್ಕೆ ತಿಂಗಳಿಗೆ ಒಂದ್ಸಲ ಬರ್ತೀವಿ. ಶನಿವಾರ ಮಾತ್ರ ಮುಂಚೆ ಬಂದು ಚೆನ್ನಾಗಿರುತ್ತೆ ಊಟ. ನಾವು ಕ್ಯಾಟ್ರಿಂಗ್ ಕೆಲಸಕ್ಕೆ ಹೋಗ್ಬೇಕು. ಈ ರೀತಿ ಒಂದ್ಸಲಿ ಫುಡ್ ಕೊಟ್ಟರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಬಡವರಾಗಿರ್ಬೋದು, ಇಲ್ಲ ಕೆಲವೊಬ್ರು ಇರ್ತಾರೆ, ಅವ್ರಿಗೆ ಊಟಕ್ಕೂ ಕೂಡ ಇರಲ್ಲ, ಎತ್ತಿ ಕೊಟ್ಟು ಒಳ್ಳೇದಾಗುತ್ತೆ. ಪರವಾಗಿಲ್ಲ. ಇಲ್ಲ, ಅಮಾವಾಸ್ಯೆ ಬರ್ತೀವಿ ಸ್ವಾಮಿ. ಹೌದು ಸ್ವಾಮಿ. ಇಲ್ಲ, ಈ ನಡುವೆ ಬರ್ತಾ. ಹೌದು, ಒಂದು 6 ತಿಂಗಳಿಂದ. ಇನ್ನು ಅಭಿವೃದ್ಧಿ ಆಗಲಿ, ಇನ್ನು ಜನಸಂಖ್ಯೆ ಜಾಸ್ತಿ ಆಗಲಿ, ಅನ್ನ ಪ್ರಸಾದ ಇನ್ನೂ ಹೆಚ್ಚಲಿ ಅಂತ ನಾನು ಬೇಡ್ಕೊತೀನಿ ಅಷ್ಟೇ. ಸಾಯಿ ಮನೋಜ್ ಅಂತ, ಇಲ್ಲಿ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಕಾಲೇಜಲ್ಲಿ MBA ಮಾಡ್ತಿರೋದು. ಇವರೆಲ್ಲ ನಮ್ಮ ಫ್ರೆಂಡ್ಸು. ಅವ್ರು ದಿನ ಮಧ್ಯಾಹ್ನ ಆದರೆ ಇಲ್ಲಿಗೆ ಬರ್ತೀವಿ ಪ್ರಸಾದ ತಿನ್ನೋದಕ್ಕೆ. ಅಂದರೆ ಏನಾದರೂ ವಾರ್ಷಿಕೋತ್ಸವ ಇಲ್ಲ ಸಮಾರಂಭ ಇದ್ದಾಗ ಈ ಥರ ಕೊಡ್ತಾರೆ. ಇಲ್ಲಾಂದರೆ ಈ ಸೈಡಲ್ಲಿ ಕೊಡ್ತಾರೆ. ಡೈಲಿ ಮಧ್ಯಾಹ್ನ 1 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ವಿತಿನ್ 1:10 ಇಲ್ಲ 1:15 ಕ್ಲೋಸ್ ಆಗುತ್ತೆ ಊಟ. ಅಂದರೆ ಊಟನೂ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಪ್ಲಸ್ ಏನೂ ಪ್ರಾಬ್ಲಮ್ ಆಗೋಲ್ಲ, ಏನೂ ಇಲ್ಲ, ಏನೂ ಸೈಡ್ ಎಫೆಕ್ಟ್ ಇಲ್ಲ, ಏನೂ ಇಲ್ಲ. ಚೆನ್ನಾಗಿದೆ ಊಟ ಎಲ್ಲ ಚೆನ್ನಾಗಿದೆ. ಸ್ಟೂಡೆಂಟ್ಸ್ ಎಲ್ಲ ಒಳ್ಳೆಯದಾಗುತ್ತೆ. ಈ ಥರ ಸ್ಟೂಡೆಂಟ್ಸು ಪ್ಲಸ್ ಪುವರ್ ಪೀಪಲ್ಲು, ಆಮೇಲೆ ಇನ್ನು ರೋಡಲ್ಲಿ ಹೋಗೋ ಜನ ಎಲ್ರಿಗೂ ಅನುಕೂಲವಾಗಿ ಪ್ರಸಾದ ಮಾಡ್ತಿರೋದು. ಇಲ್ಲ, ನಾವು ಡೈಲಿ ಬರ್ತೀವಿ ಸರ್. ನಾವು MBA ಸ್ಟಾರ್ಟ್ ಆಗಿದ್ದು ಡಿಸೆಂಬರಲ್ಲಿ. ನಾವು ಜನವರಿ ಇಲ್ಲ ಫೆಬ್ರವರಿ ಸ್ಟಾರ್ಟ್ ಮಾಡಿದ್ದು ಊಟಕ್ಕೆ ಬರೋದಕ್ಕೆ. ಬಟ್ ಪರವಾಗಿಲ್ಲ ಸರ್, ಟೇಸ್ಟಾಗಿದೆ. ಪ್ರಸಾದ ತುಂಬ ರುಚಿಯಾಗಿದೆ. ಮೇನ್ಲಿ ಸ್ಟೂಡೆಂಟ್ಸಿಗೆ ತುಂಬ ಹೆಲ್ಪ್ಫುಲ್ ಇದೆ. ಇಲ್ಲಿ ದಿನನಿತ್ಯ ಇಷ್ಟೇ ಜನ ಇರ್ತಾರೆ. ಇನ್ನು ಈ ಕಡೆ ಸೈಡಲ್ಲೂ ಕೊಡ್ತಾರೆ, ಇಲ್ಲೂ ತುಂಬ ಜನ ಸೇರ್ತಾರೆ. ಅಂದರೆ ಪ್ರಸಾದ ತುಂಬ ರುಚಿಯಾಗಿರುತ್ತೆ. ಅದೇ ಸ್ಟೂಡೆಂಟ್ಸಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ದಿನನಿತ್ಯ ನಡೆಯುತ್ತೆ ಇಲ್ಲಿ ಪ್ರಸಾದ ಕಾರ್ಯಕ್ರಮ. ಟೇಸ್ಟು ಇದೆ, ಚೆನ್ನಾಗೂ ಇದೆ. ಎಲ್ಲ ಭಕ್ತಾದಿಗಳು ಎಲ್ಲರೂ ಬಂದು ಊಟ ಮಾಡಿ ಅವ್ರಿಗೆ ಆರೋಗ್ಯ ಚೆನ್ನಾಗಿಟ್ಟಿರಬೇಕು ಭಗವಂತ. ಊಟ ಆಗಿಸೋರ್ಗೂ ಚೆನ್ನಾಗಿರಬೇಕು,
ಊಟ ಮಾಡಿದವರು ಚೆನ್ನಾಗಿರಬೇಕು. ಆಮೇಲೆ ನಿಮಗೆ ನಿಮ್ಮ ಜೊತೆ ಯಾರಿದ್ದಾರೆ ಇಲ್ಲಿ? ಒಬ್ಬರೇ ಬಂದ್ರಾ? ನಾನೊಬ್ಳೇ ಬಂದೆ. ಪರವಾಗಿಲ್ಲ, ಹೋಗ್ತೀರಾ, ಓಡಾಡ್ತೀರಾ? ಓಡಾಡ್ತೀನಿ. ಇದೇ ಮೊದಲು ಹೆಂಗೆ ಅಮ್ಮ? ಇಲ್ಲ, ಬರ್ತಾ ಇರ್ತೀನಿ ನಾನು. ದೇವ್ರ ಪ್ರಸಾದ ಅಂತ ಇಷ್ಟಕ್ಕಾಗಿಯೇ ಬರೋದು ನಾನು. ಥ್ಯಾಂಕ್ ಯು. ನಾನಿಲ್ಲಿ ಆರ್ಡ್ರಿಗೆ ಹೋಗ್ತಾ ಇದ್ದೆ, ಊಟ ಇತ್ತಲ್ಲ ಅದಕ್ಕೋಸ್ಕರ ಇವತ್ತು ಅಮಾವಾಸ್ಯೆ ಬೇರೆ ಅಲ್ಲ, ಅದಕ್ಕೋಸ್ಕರ ದೇವ್ರ ಹೌದು ಸರ್, ಇವರು ಫಸ್ಟ್ ಟೈಮ್. ಊಟ ಏನೇನು ಕೊಟ್ಟಿದ್ರು ಇವತ್ತು? ಸರ್ ಜಿಲೇಬಿ ಕೊಟ್ಟಿದ್ದಾರೆ, ಅನ್ನ ಸಾಂಬಾರಿದೆ, ಒಂದು ಸ್ವೀಟ್ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲ ಊಟನೂ ಚೆನ್ನಾಗಿದೆ ಇಲ್ಲಿ. ಈ ಥರ ಕೊಟ್ಟರೆ ಡೆಲಿವರಿ ಬಾಯ್ಸ್ಗೆ ಹೆಲ್ಪ್ ಆಗುತ್ತೆ ಸರ್, ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಪಾಪ ನಾವು ಬೆಳಗ್ಗೆಯಿಂದ ಕಷ್ಟಪಡ್ತಾ ಇರ್ತೀವಿ, ಊಟದ ಟೈಮಿಗೆ ಊಟ ಮಾಡ್ತಾ ಇರಲ್ಲ. ಏನೋ ಒಂದು 5 ನಿಮಿಷ ಇವಾಗ ದೇವ್ರ ಪ್ರಸಾದ ಅಂತೇಳಿ ಊಟ ಮಾಡ್ತಾ ಇದ್ದೀವಿ. ಅದೊಂದು ಇನ್ನೊಂದು ಹೊರಗಡೆ ಊಟ ಮಾಡಿದ್ರೆ 45 ರೂಪಾಯಿ ಮಿನಿಮಮ್ ಅಂತ ಕೊಡಬೇಕಲ್ಲ. ಅದು ಮೇಲೆ ಊಟ ತುಂಬ ಹೊಟ್ಟೆ ತುಂಬಲ್ಲ ಸರ್, ಅಲ್ಲಿ ಹೊಟ್ಟೆ ತುಂಬಲ್ಲ. ಚೆನ್ನಾಗಿದೆ ಟೇಸ್ಟ್ ಸರ್, ಊಟ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಎಲ್ಲಿಂದ ಬಂದಿದ್ದೀವಿ? ನಾವು ಚೆನ್ನೈಯಿಂದ ಬಂದಿದ್ದೀವಿ. ಇಲ್ಲ ನೀವು ಗೊತ್ತಾಯ್ತಾ ಏನು? ಇಲ್ಲ ಆದೋಗ್ತಾ ಇದ್ರೆ ಹಿಂಗೆ ಮನುಷ್ಯ ಗೊತ್ತಾಯ್ತಾ? ಇಲ್ಲ ಸರ್, ಇವಾಗ ಬಸ್ಸಲ್ಲಿ ಬಿಟ್ಟು ಬಂದೆ. ಇಲ್ಲಿ ಸ್ವಲ್ಪ ಕೆಲಸ ಇತ್ತು. ಇಲ್ಲಿ ಶ್ರೀರಾಮ್ಪುರ ನಮ್ಮದು, ಚೆನ್ನೈಲಿ ಕೆಲಸ ಮಾಡ್ತಾಯಿದ್ದೀವಿ. ಹೇಗಿದೆ ಸರ್ ಊಟ? ಚೆನ್ನಾಗಿದೆ, ಸೂಪರಾಗಿದೆ ಸರ್. ಏನು ಹೇಳ್ತೀರಾ ಅವ್ರು ಕೊಡೋರಿಗೆ? ಏನು ಸರ್? ಅಂದರೆ ದಾನದ ರೂಪದಲ್ಲಿ ಅಥವಾ ಕೊಡ್ತಾ ದೇವ್ರು ಒಳ್ಳೇದು ಮಾಡಲಿ ಅಂತ ಅಷ್ಟೇ. ಸರ್ ಫಸ್ಟ್ ಟೈಮ್ ಬಂದಿರೋದಾ? ಹಾಂ ಸರ್, ಎಲ್ಲ ಕೆಲಸ ಇತ್ತು, ಹಂಗೆ ಬಂದು ತಿನ್ಕೊಂಡು ಹೋಗ್ತಾ ಇದ್ದೀವಿ. ದೇವ್ರ ಪ್ರಸಾದ ಅಂತ. ಸೊ ಗೊತ್ತಿರಲಿಲ್ಲ ಇಲ್ಲಿ ಮುಂಚೆ ಡೈಲಿ ಕೊಡ್ತಾರೆ ಅಂತ? ಇಲ್ಲ ಡೈಲಿ ಕೊಟ್ಟರು ಬರೋಕ್ಕಾಗುತ್ತಾ? ಈ ಸೈಡ್ ಇದ್ದವ್ರು ಬರ್ತಾರೆ. ಮೇಡಮ್ ಹೌದು ಸರ್, ಇವತ್ತು ಫಸ್ಟ್ ಟೈಮ್ ಬಂದೆ. ಮೇಡಮ್ ಈಗ ಹೇಗನ್ಸುತ್ತೆ, ಈಗ ನೀವು ಒಂದು ಊಟ ಮಾಡ್ಬೇಕಂದ್ರೆ ನಿಮಗೆ 50-60 ರೂಪಾಯಿ ಖರ್ಚಾಗುತ್ತೆ. ಸೊ ಇವತ್ತು ಸೇವ್ ಆಗುತ್ತೆ, ನಿಮ್ಗೆ ಎಷ್ಟು ಹೆಲ್ಪ್ ಆಗುತ್ತೆ ಇದು ಕೊಡೋದು? ಆಗುತ್ತೆ ಸರ್, ಸ್ವಲ್ಪ ಹೆಲ್ಪ್ ಆಗುತ್ತೆ. ಒಂದು 50 ರೂಪಾಯಿ ಉಳಿಸ್ದಂಗೆ ಆಗುತ್ತೆ ಸರ್. ಇದೇ ದುಡ್ಡಲ್ಲಿ ಮನೆಗೆ ಹಾಲು ಬರುತ್ತೆ? ಹೌದು, ಹಾಲು ಬರುತ್ತೆ. 2 ಟೈಮ್ ತೊಗೋಬೋದು ಹಾಲು. 2 ಟೈಮ್ ತೊಗೋಬೋದು. ಇದೇ ಫಸ್ಟ್ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಇಂಥವ್ರಿಗೆ? ಅಂದರೆ ಈ ಥರ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತೀವಿ. ನೀವು ಫಸ್ಟ್ ಟೈಮ್ ಬಂದಿಲ್ಲ? ಇದೇ ಫಸ್ಟ್ ಟೈಮ್. ಗೊತ್ತಿರಲಿಲ್ಲ ನಿಮಗೆ? ಇಲ್ಲ, ಇಲ್ಲೇ ಕೆಲಸ ಮಾಡೋದಾ? ಇವಾಗ ಕೆಲ್ಸಕ್ಕೆ ಸೇರ್ಕೊಂಡಿದ್ರು ಹೊಸದಾಗಿ. ರೀಸೆಂಟಾಗಿ ನೆಕ್ಸ್ಟ್ ಶನಿವಾರ ಬನ್ನಿ. ಬರ್ತೀನಿ. ಊಟ ಚೆನ್ನಾಗಿದೆ. ನಾವು ಯಾವಾಗೂ ಬಂದಿಲ್ಲ, ಇದೇ ಫಸ್ಟು ಊಟಕ್ಕೆ ಬಂದು ನಾವು ಊಟ ಮಾಡ್ತಾ ಇದ್ದೀವಿ. ಚೆನ್ನಾಗಿದೆ ಸರ್. ನಾವು ಹೌಸ್ ಕೀಪಿಂಗ್ ಕೆಲಸಕ್ಕೆ ಹೋಗ್ತೀವಿ, ಬಟ್ಟೆ ಅಂಗಡಿ ಕೆಲಸ. ನನಗೆ ಪ್ರತಿ ಶನಿವಾರ ಪ್ರತಿ ವಾರ ನಡೀತಾನೆ ಇರುತ್ತೆ ಸರ್. ಪ್ರತಿ ಶನಿವಾರ ಈ ಥರ ಇರುತ್ತೆ? ಇದೇ ಇರುತ್ತೆ ಸರ್. ಪ್ರತಿ ಶನಿವಾರ ನಡೆಯುತ್ತೆ. ಪ್ರತಿ ಹುಣ್ಣಿಮೆ, ಅಮಾವಾಸ್ಯೆಗೆ, ಪ್ರತಿ ಹಬ್ಬಗಳಲ್ಲಿ ಎಲ್ಲ ದಿನಗಳಲ್ಲೂ ಕೊಡ್ತಾನೆ ಇರ್ತೀವಿ. ಇದೆಲ್ಲ ದೇವಸ್ಥಾನದ ವತಿಯಿಂದನೇ ಕೊಡೋದು? ಹೌದು ಸರ್. ಅಂದರೆ ಇದಕ್ಕೆ ಯಾರೋ ದಾನಿಗಳು ಬರ್ತಾರೆ ಸರ್? ಅವರ ಇಷ್ಟಾರ್ಥವಾಗಿ ಯಾರನ್ನ ಕೊಡ್ಬೋದು. ಇಲ್ಲಿ ಇದೇ ಕೊಡಬೇಕು ಅಂತ ಏನಿಲ್ಲ, ಅವ್ರ ಇಷ್ಟಾರ್ಥವಾಗಿ ಯಾರನ್ನ ಕೊಡೋರು ಇದ್ರೆ ಕೊಟ್ಟು ಮಾಡ್ಬೋದು. ಓಕೆ. ಯಾಕೆಂದರೆ ಸಾವಿರಾರು, ನಾನು ಅವಾಗಲಿಂದ ನೋಡ್ತಾ ಇದ್ವಿ, ಸಾವಿರಾರು ಜನ ಹಸುವಿನಿಂದ ನಡ್ತಾ ಇರ್ತಾರೆ, ಅಂಥವ್ರಿಗೆ ಊಟ ಸಿಕ್ಕಿದೆ. ಹೌದು ಸರ್. ಸೊ ಎಷ್ಟು ಏನು ಹೇಳ್ತಾರೆ ಜನ ನೋಡೋದು ಕೇಳಿಸ್ತಾರೆ ಸರ್? ಅವ್ರು ತುಂಬ ಜನ ಎಲ್ಲರೂ ಅವ್ರವ್ರು ಅದೇ ಅವ್ರು ಇಷ್ಟವಾಗಿ ಬರ್ತಾರೆ. ಪ್ರತಿ ಸರಿ ಅವರು ಸೇವೆಗಳು ಮಾಡ್ತಾರೆ, ಆದಷ್ಟು ಸೇವೆ ಮಾಡಿ ಅವ್ರ ಕಾರ್ಯಗಳು ಮಾಡಿ ಜನಗಳು ಸೇರ್ಕೊಂಡು ಹೋಗ್ತಾ ಇರ್ತಾರೆ. ಓಕೆ. ಈಗ ಈ ಥರ ಸೇವೆ ಬಂದು ಮಾಡ್ತಾರಲ್ಲ, ಅಂದ್ರೆ ದಾನಿಗಳು ಮಾಡ್ತಾರಲ್ಲ? ಹೌದು. ಸೊ ಯಾವ ಥರ ಇರೋರೆಲ್ಲ ಸೇವಾ ಕರ್ತಾರೆ ಸರ್, ಯಾರು ದಾನಿಗಳೇನಿಲ್ಲ. ಅವ್ರು ದಾನ ಮಾಡ್ತಾರೆ, ಸೇವೆನೂ ಮಾಡ್ಬಿಟ್ಟು ಹೋಗ್ತಾರೆ. ಓಕೆ. ಅಂದರೆ ಪರ್ಟಿಕ್ಯುಲರ್ ಆಗಿ ಇಂಥ ದಿನ ನಂದೇ ಸ್ಪೆಷಲಾಗಿ ಊಟ ಕೊಡ್ತಾರೆ, ಆ ಥರ ನಾವು ಮಾಡ್ಬೋದು ಸರ್. ಮಾಡ್ಬೋದು. ಆ ಥರ ಮಾಡೋರಿಗೆ ಏನು ಹೇಳೋದು ಇಷ್ಟಪಡ್ತಾರೆ ಸರ್? ಅವತ್ತು ಅನುದಾನ ಅವ್ರ ಕಡೆಯಿಂದ ಹೆಸರು ಹೇಳಿ ಅವ್ರ ರಚನೆ ಮಾಡಿಸಿ ಅವ್ರ ಕೈಯಿಂದಾನೆ, ಅವ್ರ ಫ್ಯಾಮಿಲಿ ಕಡೆಯಿಂದಾನೇ ಎಲ್ಲ ಅನುದಾನ ನಡೆಸ್ತಾ ಇರ್ತೀವಿ. ಎಷ್ಟೋ ಜನ ಬರ್ತಡೆಗೆ ಅಲ್ಲಿ ಇಲ್ಲಿ ಖರ್ಚು ಮಾಡಿ? ಹೌದು ಸರ್, ಆ ಥರನೂ ಬಂದು ಮಾಡ್ತಾರೆ ಇಲ್ಲಿ. ಆವಾಗ ಬಂದು ಆ ಬರ್ತಡೆಗಳಾಗಲಿ, ಇದು ಅವ್ರ ಮದುವೆ ವಾರ್ಷಿಕೋತ್ಸವಗಳಲ್ಲಿ ಇಲ್ಲಿ ಬಂದು ಅನುದಾನ ಮಾಡಿ ಹೋಗ್ತಾ ಇರ್ತಾರೆ. ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಗಿದೆ ಸರ್ ಇದು? ಸರ್ ಸುಮಾರು ವರ್ಷಗಳಿಂದನೇ ನಡೀತಾ ಇದೆ ಸರ್ ಇದು. ಅಂದರೆ ನಿಮಗೂ ಗೊತ್ತಿಲ್ಲ ಅದು ಮುಂಚೆ? ಹೌದು ಸರ್, ನಾವು ಒಂದು 10 ವರ್ಷದಿಂದ 15 ವರ್ಷದಿಂದ ನೋಡ್ತಾ ಇದ್ದೀವಿ, ಬರ್ತಾ ಇದ್ದೀವಿ ನಾವು ಕೂಡ ಮಾಡ್ತಾ. ಎಷ್ಟು ಖುಷಿ ಅನ್ಸುತ್ತೆ ನಿಮಗೆ ಈ ಥರ ಒಂದು ಜನಗಳು ಆಶೀರ್ವಾದ ಸಿಗುತ್ತೆ ನಿಮಗೆ? ತುಂಬ ಸಂತೋಷ ಆಗುತ್ತೆ ಸರ್. ಇವಾಗ ನಾವು ಕೆಲಸ ಕಾರ್ಯ ಎಲ್ಲ ಬಿಟ್ಟು ಬಂದು ಸೇವೆ ಮಾಡಿ ಅವ್ರುಗಳಿಗೆ ಅನುದಾನಕ್ಕೆ ಎಷ್ಟೇ ಆಗುತ್ತೋ ಅಷ್ಟು ಹೆಲ್ಪ್ ಮಾಡಿ ಮುಗಿಸಿ ಕೆಲಸ ಕಾರ್ಯ ಹೋಗ್ತೀವಿ. ನಮಗೇನಂದರೆ ದೇವ್ರ ಸೇವೆ ಮಾಡಿದ್ವಿ ಅನ್ನೋ ಒಂದು ಸಂತೋಷ ಸಿಗುತ್ತೆ ಅಷ್ಟೇ. ಜನಗಳು ಇಲ್ಲಿ ಬಂದವರು ಅವ್ರಿಗೊಂದು ಸೇವೆ ಮಾಡಿ ನಾವು ಹೋಗ್ತೀವಲ್ಲ, ಸಂತೋಷ ಆಗುತ್ತೆ ಅಷ್ಟೇ. ಶನೇಶ್ವರ ಸ್ವಾಮಿಗೆ ನಿಯತ್ತೆ ತುಂಬ ಇಂಪಾರ್ಟೆಂಟು. ನಾವು ಭಕ್ತಿಗಿಂತ ಭಕ್ತಿ ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ, ಅವನು ಶಿಸ್ತಾಗಿದ್ದರೆ ಸಾಕು, ಶನೇಶ್ವರ ಆಶೀರ್ವಾದ ಸಿಗುತ್ತೆ. ಹೌದು ಸರ್, ತುಂಬ ಥ್ಯಾಂಕ್ಸ್ ಸರ್. ಏನೇನು ಊಟ ಕೊಡ್ತೀರಾ ಸರ್? ಸರ್ ಅಮಾವಾಸ್ಯೆಗಳಿಗೆ ಈ ಥರ ಅನ್ನ ಸಾಂಬಾರು, ಹಪ್ಪಳ, ಚಿಪ್ಸು, ಮೊಸರು, ಪಾಯಸಗಳು ಎಲ್ಲನೂ ಕೊಡ್ತಾ ಇರ್ತೀವಿ. ಮಾಮೂಲಿಯಾಗಿ ಪಲಾವ್ ಅಂತೂ ಕೊಡ್ತಾ ಇರ್ತೀವಿ. ವಾರ ಡೈಲಿ ನಿತ್ಯೋತ್ಸವ ಬಂದು ಮುಂದ್ಗಡೆ ಗಣೇಶನ ದೇವಸ್ಥಾನ ಮುಂದೆ ನಡೀತಾ ಇರುತ್ತೆ, ಅಲ್ಲೆಲ್ಲ ಅನುದಾನ ನಡೀತಾ ಇರುತ್ತೆ, ಅಲ್ಲಿ ಡೈಲಿ ಇರುತ್ತೆ. ಈ ಥರ ಸ್ಪೆಷಲ್ ಮಾತ್ರ ನಾವು ಶನಿವಾರ, ಅಮಾವಾಸ್ಯೆ, ಹುಣ್ಣಿಮೆಗೆ ನಡೀತಾನೆ ಇರುತ್ತೆ. ಓಕೆ, ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು?
ಸರ್ ಮಂಜುನಾಥ್ ಅಂತ. ಎಷ್ಟು ಜನಕ್ಕೆ ಅಂತ ಮಾಡಿರ್ತಾರೆ ಪ್ಲಾನ್? ಸರ್ ಇಲ್ಲಿ ದಿನಕ್ಕೆ ಒಂದು ಈ ಥರ ಹಬ್ಬ ದಿನಗಳಲ್ಲಿ 3,000ದಿಂದ 5,000 ಜನಕ್ಕವರೆಗೂ ಆಗೇ ಆಗುತ್ತೆ. ಇವಾಗ ನೀವೇ ನೋಡ್ದಂಗೆ ಇಲ್ಲಿ ನೋಡಿರ್ತೀರ ಒಂದು 2,000 ಜನ ಬಂದು ಆಮೇಲೆ ಹೋಗ್ಬಿಡುತ್ತೆ. ಇಲ್ಲಿ 3,000-3,500 ಜನಕ್ಕೆ ಇರುತ್ತೆ ಇವಾಗ. ಇನ್ನು ಮಿಕ್ಕಿ ಟೈಮಲ್ಲಿ ಹಬ್ಬ ಹರಿದಿನಗಳು ಬಂದಾಗ ಒಂದು 5,000 ಜನಕ್ಕೆ ಮಾಡಿಸ್ತೀವಿ. ಸೊ ಉಳಿಯುತ್ತಾ ಯಾವಾಗಾದ್ರೂ? ಇಲ್ಲ ಸರ್, ಉಳಿಯೋದು ಅನ್ನೋದು ಇಲ್ಲೇ ಇಲ್ಲ. ಇಲ್ಲಿ ಖಾಲಿ ಆಗೋರು ಮಾಡಿ ಎಷ್ಟೇ ಇದ್ರು ಮಳೆ ಇರಲಿ ಏನೇ ಇರಲಿ ಖಾಲಿ ಆಗೋಗುತ್ತೆ. ಫುಲ್ ಖಾಲಿ ಆಗೋರು ಕೊಡ್ತೀರಾ? ಎಲ್ಲ ಖಾಲಿ ಆಗೋರು ಕೊಡ್ತೀವಿ ಸರ್. ಶನೀಶ್ವರ ದೇವಸ್ಥಾನ ಅಂತೇಳಿ ಸರ್, ಮೈಸೂರು ಬ್ಯಾಂಕ್ ಸರ್ಕಲ್ ಹತ್ರ ಇರೋದು. ದಯವಿಟ್ಟು ಎಲ್ಲ ಬನ್ನಿ ಮಾಡಿ, ನಿಮ್ಗೆ ಸಂತೋಷ ಇರಲಿ ಸರ್. ನಮಸ್ತೆ. ವಿಶೇಷವಾಗಿ ಸಾವಿರಾರು ಜನಕ್ಕೆ ಅನ್ನದಾನ ಮಾಡ್ತಿದ್ದೀರಿ ದೇವರ ಹೆಸರಲ್ಲಿ. ಸೊ ಯಾವ್ಯಾವ ರೀತಿ ಪ್ಲಾನ್ ಇದೆ ಇದು? ಅಂದ್ರೆ ಅಂದ್ರೆ ನಾವು ಪ್ರತಿ ಅಮಾಸೆಗೆ ಸ್ವೀಟ್ಸ್ ಮಾಡಿಸ್ತೇವೆ. ಮತ್ತೆ ಬೇರೆ ಇದೆಲ್ಲ ಬೇರೆ ಸೇವಾ ಕರ್ತಿದ್ದಾರೆ. ನಮ್ದು ಸ್ವೀಟ್ಸ್ ಮಾತ್ರ ಮಾಡಿಸೋದು ಪ್ರತಿ ಅಮಾಸೆಗೂ. ಯಾವಾಗನು ಮಧ್ಯದಲ್ಲಿ ಯಾವಾಗ ಪ್ರತಿದಿನ ಇಲ್ಲ, ಪ್ರತಿ ಶನಿವಾರ ಇರುತ್ತೆ. ಆಮೇಲೆ ಅಮಾವಾಸ್ಯೆಗೆ ಊಟ ಇರುತ್ತೆ. ಆಮೇಲೆ ವಿಶೇಷವಾಗಿರೋ ದಿನದಲ್ಲಿ ಇದು ಮಾಡ್ತೀವಿ. ಸರ್ ಸಾವಿರಾರು ಜನಕ್ಕೆ ಅನ್ನದಾನ ಮಾಡಿಸ್ತಿದ್ದೀರಿ, ಎಷ್ಟು ಖುಷಿ ಅನಿಸುತ್ತೆ? ತೃಪ್ತಿ ಅನಿಸುತ್ತೆ? ಸೇವೆ ಮಾಡೋಕ್ಕೆ ಖುಷಿ ಅನ್ನಿಸ್ತದೆ. ಪ್ರತಿದಿನ ಬರ್ತಾ ಇರ್ತೀರಾ ಅಥವಾ? ಇಲ್ಲ ಸರ್, ಬುಧವಾರ ಶನಿವಾರ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಮಾತ್ರ. ನೀವು ಯಾವಾಗಲೂ ಬರ್ತಾ ಇರ್ತೀರ ಈ ಥರ ಸೇವೆ? ಈ ಥರ ಯಾವಾಗ ನಮ್ಮ ಕೈಯಲ್ಲಾದಾಗ ಫ್ರೀ ಇದ್ದಾಗ ಬಂದು ಮಾಡ್ತೀವಿ. ಸೊ ಬೇರೆ ಏನು ಕೆಲಸ ಮಾಡ್ತೀವಿ ಸರ್? ಏನಿಲ್ಲ, ಸೇವೆ ಮಾಮೂಲಿ ನಮ್ಮದು ಡ್ಯೂಟಿ ಏನಿದೆ ಅದು ಮಾಡ್ತೀವಿ. ಈ ಜನಗಳ ಆಶೀರ್ವಾದ ಸಿಗುತ್ತೆ ನಿಮಗೆ, ನಮ್ಮ ದೇವರ ಆಶೀರ್ವಾದ ಜೊತೆಗೆ? ಎಲ್ಲ ಭಗವಂತನ ಇಚ್ಛೆ, ನಾವು ಸೇವೆ ಮಾಡಬೇಕು ಮಾಡ್ತೀವಿ ಸರ್. ಅದೆಲ್ಲ ಬಯಸಲ್ಲ ನಾವು, ದೇವ್ರ ಸೇವೆ ಮಾಡಬೇಕು ಸರ್. ಆಯ್ತು ಸರ್, ತುಂಬ ಥ್ಯಾಂಕ್ಸ್. ಎಲ್ಲರಿಗೂ ಸರ್ವೇ ಜನ ಸುಖಿನ ಭವಂತು. ಈ ಸೇವೆ ಬಗ್ಗೆ ಎಷ್ಟು ಖುಷಿ ಅನಿಸುತ್ತೆ ನಿಮಗೆ? ನಾವು ಸುಮಾರು ವರ್ಷದಿಂದ ಮಾಡ್ತಾ ಇದ್ದೀವಿ ಇಲ್ಲಿ. ನಾವು ಇಲ್ಲಿ ಕಾರ್ಯಕರ್ತರಾಗಿ ಕೆಲಸ ಮಾಡ್ತೀವಿ. ನಾನು ರಿಟೈರ್ಡ್ ಆಗಿದ್ದೀನಿ ಒಂದು 10-12 ವರ್ಷದಿಂದ. ಮೊದಲಿಂದಾನು ಮಾಡ್ತಾ ಇದ್ದೀವಿ. ಇವಾಗ ಪ್ರತಿ ಇದು ದಿನ ಅಮಾವಾಸ್ಯೆ, ಹುಣ್ಣಿಮೆ, ಸಂಕಷ್ಟ ಇದರಲ್ಲೆಲ್ಲ ಶನಿವಾರ ರೆಗ್ಯುಲರ್ ಆಗಿರುತ್ತೆ. ವಾರನೂ ಇರುತ್ತೆ ಇಲ್ಲಿ. ಏನು ಒಂದೇ ದಿವಸ ಅಲ್ಲ, ವಾರನೂ ಇರುತ್ತೆ. ಈ ಸ್ವೀಟ್ ಎಲ್ಲ ಈ ಥರ ಅಮಾವಾಸ್ಯೆ ಪೌರ್ಣಮಿ ಮಾತ್ರ ಇರುತ್ತೆ? ಅಮಾವಾಸ್ಯೆ ಪೌರ್ಣಮಿ ಅಂತಲ್ಲ, ಅಮಾವಾಸ್ಯೆನಲ್ಲೂ ಇರುತ್ತೆ. ಸ್ಪಾನ್ಸರ್ಗಳು ಯಾರು ಯಾವ ಥರ ಕೊಡ್ತಾರೋ ಆ ಥರ ಊಟವಂತೂ ಇರುತ್ತೆ. ಶನಿವಾರ ಊಟ ಇರುತ್ತೆ, ಶನಿವಾರ ಊಟ ಸ್ವೀಟು ಇರುತ್ತೆ ಶನಿವಾರ. ಸ್ನೇಹಿತರೆ, ನಾವು ಕೂಡ ಇವಾಗ ಪ್ರಸಾದನ ತೊಗೊಂಡ್ಬಂದಿದ್ದೀವಿ. ಇದ್ರಲ್ಲಿ ನೋಡ್ಬೋದು ಏನಂದರೆ ಇವಾಗ ಪ್ರಸಾದ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಇವಾಗ ಜಿಲೇಬಿ ಕೊಟ್ಟಿದ್ದಾರೆ, ರೈಸು, ಸಾಂಬಾರು, ಪಾಪಡು, ಅದೇ ರೀತಿ ಸ್ವೀಟು ಕೊಟ್ಟವ್ರೆ. ಪ್ರಸಾದ ಅದು ಹೆಂಗೆ ಆಗಿರಲಿ ಕೂಡ ಅದು ಪ್ರಸಾದನೇ ಅಂತಲೇ ಹೇಳ್ಬೋದು. ಈ ಪ್ರಸಾದಕ್ಕೆ ಹೆಸರಿಡೋಕ್ಕೆ ಆಗಲ್ಲ, ಯಾಕಂದರೆ ನಾವು ಮನೇಲಿ ಒಂದ್ಸಲಿ ಮನೇಲಿ ಅಡುಗೆ ಎಲ್ಲ ಮಾಡಿದಾಗ ಒಂದ್ಸಲಿ ಮನೇಲಿ ಹೇಳ್ಬಿಡ್ತೀವಿ, ಉಪ್ಪು ಹಾಕಿಲ್ಲ, ಇಲ್ಲ ಅಲ್ಲಿ ಅನ್ನ ಬೆಂದಿಲ್ಲ ಅಂತೇಳ್ಬಿಟ್ಟು ಮನೇಲಿ ಏನೇನೋ ಹೇಳ್ತೀವಿ. ಬಟ್ ಇಲ್ಲಿ ಏನೇ ಹೆಚ್ಚು ಕಡಿಮೆ ಆಗಲಿ ಅದು ಪ್ರಸಾದ ರೂಪದಲ್ಲಿ ಇರುತ್ತೆ. ಟೇಸ್ಟಿಯಾಗಿದೆ ಕೂಡ. ನೋಡಿ, ನೀವು ಯಾವಾಗಾದರೂ ಈ ಕಡೆ ಬಂದಾಗ ಇದು ಬಂದ್ಬಿಟ್ಟು ಮೈಸೂರು ಬ್ಯಾಂಕ್ ಸರ್ಕಲ್ಲು, ಅದ್ರ ಪಕ್ಕ ಶನೇಶ್ವರ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಪ್ರತಿ ಶನಿವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆಗೆ ಒಂದ್ಸಲಿ ಈ ರೀತಿ ಅನ್ನದಾನ ಮಾಡ್ತಾರೆ. ಇಲ್ಲಿ ದಾನಿಗಳು ಕೂಡ ಇದ್ದಾರೆ. ಬಟ್ ಏನು ಅಂದರೆ ನಮ್ಮ ಜನ ಏನಂದರೆ ಇಲ್ಲಿ ಬೆಂಗಳೂರಲ್ಲಿ ಹೇಳಬೇಕು ಅಂದರೆ ನಿಮಗೆ ದಾನಿಗಳೇ ಅಂದರೆ ಯಾರೋ ಕೂಡ ತಾವಾಯಿತು, ತಮ್ಮ ಕೆಲಸ ಆಯಿತು ಅಂತ ನೋಡುವಂತಹ ಟೈಮಲ್ಲಿ ಈ ರೀತಿ ಅದನ್ನು ಮಾಡ್ತಾ ಇದ್ದಾರಲ್ಲ, ಅವ್ರಿಗೆ ಒಳ್ಳೇದು ಮಾಡಲಿ, ಅದೇ ರೀತಿ ಅವ್ರಿಗೆ ಆರೋಗ್ಯ ಕೊಡಲಿ ಅಂತ ಹೇಳ್ತಾ, ಸ್ನೇಹಿತರೆ ಈ ಕಡೆ ಬಂದಾಗ ನೀವು ಒಂದ್ಸಲಿ ಟೇಸ್ಟ್ ನೋಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಹಿಡಿದ ಜೀವನ. ಥ್ಯಾಂಕ್ ಯು, ನಮಸ್ತೆ. ಅನ್ನದಾನ ಸುಖೀಭವ.